ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೆ ಪುರುಷರು, ನಿಮ್ಮನ್ಯಾರಾದರೂ ಅವಮಾನಿಸಿದರೆ ನೀವೇ ಅವರಿಗೆ ಪ್ರತಿಕಾರ ತೀರಿಸಿಕೊಳ್ಳುತ್ತೀರ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ಆಹಾರಕ್ಕೂ ತಮ್ಮ ಗೌರವವನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಪರರನ್ನು ಆಶ್ರಯಿಸಿ ಬದುಕಲೇಬೇಕು. ಇಂತಹ ಸ್ತ್ರೀ ಜನ್ಮವನ್ನು ಏತಕ್ಕಾಗಿ ಸೃಷ್ಟಿಸಿನೋ ನಾ ಬೇರೆ ಕಾಣಿಸುವಾಣ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಕೈ ಹಿಡಿದ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಮುನಿಗಳು ಆಜ್ಞಾಪಿಸಿದರೇನು? ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನು ಮಾಡಿದ ಆ ಒಂದು ದಿನದ ವಿವೇಕವು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ. ಅದನ್ನು ಕ್ಷಮಿಸಲೆಂದು ನಿನ್ನಲ್ಲಿ ಎಷ್ಟು ಬಾರಿ ಪರಿಪರಿಯಾಗಿ ಬೇಡಿಕೊಂಡಿರುವನು. ಆಗಿದ್ದು ಹಾಗೆ ಹೋಯಿತು. ನೀನು ಇಷ್ಟು ದುಃಖಿಸಲು ಕಾರಣವೇನು ನನ್ನೊಡನೆ ತಿಳಿಸಬಾರದೆ? ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು ಹೇಳಿ? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ತಿಳಿಸುವನೆ ಕೇಳಿ. ಏನು ನಾನು ಹಸ್ತಿನಾಂಬೆಯ ದೇವಿಯ ಮಂದಿರಕ್ಕೆ ಹೋಗಿದ್ರು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯೋ ಬಂದಿದ್ದಳು. ಅವಳು ನನ್ನನ್ನು ನೋಡಿ ಏನೆಂದಳು ಗೊತ್ತೇ ಸ್ವಾಮಿ? ಈ ನಿನ್ನ ಬಿತ್ತಿದ ಮುಡಿಯನ್ನು ಮುಡಿಗಟ್ಟುವಷ್ಟು ಎಂದು ಹೇಳಿ ಅಪಹಾಸ್ಯ ಮಾಡಿ ಕೇಕೆ ಹಾಕಿ ನಕ್ಕಳು. ಏನು ಸಂಧಿಗೆ ಪ್ರಯತ್ನ? ಯಾರು ಇನ್ಯಾರು ಸ್ವಾಮಿ? ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಮನಸ್ಸಿಗೆ ಬಲು ಬೇಸರ, ಮನಸ್ಸಿಗೆ ಬಲು ಬೇಸರ. ಅನುಜನು ಈ ಪರಿಗೈದವ ಮನಸ್ಸಿಗೆ ಬಲು ಬೇಸರ. ಪಂಚಲೆ ಪಂಥದಿ ಆಡಿದ ನುಡಿಯನ್ನು ಮರೆತು, ಪಂಥದಿ ಆಡಿದ ನುಡಿಯನ್ನು ಮರೆತು ಚಿಂತೆಗೆ ಗುರಿಗೈದನೆ ಕೃಷ್ಣ. ಪಂಚಲೆ ಚಿಂತೆಗೆ ಗುರಿಗೈದನೆ ಕೃಷ್ಣ. ನಂದು ಹರಣದೆ ಎನ್ನೊಳಗಿರುತ್ತಿರೆ. ಪಂಚಲೆ ನಂದು ಹರಣದೆ ಎನ್ನೊಳಗಿರುತ್ತಿರೆ. ಪಂಥದಿ ಜಯಿಸದೆ ಬಿಡುವೆನು ನಾನು, ಪಂಥದಿ ಜಯಿಸದೆ ಬಿಡುವೆನು ನಾನು. ಮನಸ್ಸಿಗೆ ಬಲು ಬೇಸರ, ಮನಸ್ಸಿಗೆ ಬಲು ಬೇಸರ. ಅನುಜನು ಈ ಪರಿಗೈದವ ಮನಸ್ಸಿಗೆ ಬಲು ಬೇಸರ, ಮನಸ್ಸಿಗೆ ಬಲು ಬೇಸರ. ಗೋಪಿಕಾಂಗಲ ವಿಲಾಸ ವಿಪ್ರಗಳಲ್ಲಿ ಭಕ್ತರಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಈಗಾಗಬಹುದು ಊಹಿಸಿದರು. ಅದಿರಲಿ ಸ್ವಾಮಿ, ಆ ಭಾನುಮತಿಗೆ ಏನಂತ ಉತ್ತರ ಕೊಟ್ಟೆ? ನಾನು ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಹೇ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಎಂದು ಹೇಳಿ ಬಂದನು. ಪಾಪು ಪಾಂಚಾಲಿ ಪಾಪು. ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದ್ದೆ ಎಂದು ಭಾವಿಸಿದ್ದೆ. ಪಾಪು ಪಾಂಚಾಲಿ ಪಾಪು, ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಸ್ವಾಮಿ, ಜಾಣೆ ಮುದ್ದಾಡುವೆನುತ್ತಾರೆ, ಜಾಣೆ ಮುದ್ದಾಡುವೆನುತ್ತಾರೆ. ಈ ಮನ ಪ್ರೀತಿಯ ಪ್ರೇಯಸಿ ನೀನು.
ಸ್ವಾಮಿ, ನೆನಪಿದೆಯೇ? ಏನೇ ನನ್ನ ಈ ಬೆಚ್ಚದ ಬೆರಗುವುದನ್ನು ನೋಡಿ ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಇನ್ನೂ ಏನೇನೋ ಹೇಳಿದ್ರಿ ಸ್ವಾಮಿ. ಸ್ವಾಮಿ, ಪ್ರತಿಜ್ಞಾವಾಗಿ ಮರೆಯುವಂತಹ ಏಡಿಯಲ್ಲ ಈ ಪ್ರಚಂಡ ಭೀಮ. ಹೇಳಿದರೆ ಏನಾಗುವುದು ಸ್ವಾಮಿ? ಹೇಳಿದಂತೆ ಮಾಡಬೇಕು. ಅದು ಹಿಂದಿನ ಮಾತು. ನಾನು ಈಗ ಯಾರ ಆದರಗೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ದೂರದಿಂದ ನಿರೀಕ್ಷಿಸುತ್ತಿರುವೆನು. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ನೆರಳಿದ ಸಿಂಹದಂತೆ ವಿಜೃಂಭಿಸಿದರು. ಆತನನ್ನು ಸಮಾಧಾನಪಡಿಸಲು ನಿನ್ನ ಹೊರತು ಅವಶ್ಯಕರಲ್ಲ. ಪಾರ್ಥ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನನ್ನು ಸಮಾಧಾನಪಡಿಸುವುದೇ ನನಗೆ ದುಸ್ಸಾಹಸವಾಗಿರುವುದು. ಸಹೋದರ ತಮ್ಮ ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಸಿಟ್ಟಾಗಿರುವ ಏಕೆ ಸ್ವಾಮಿ? ನನ್ನ ಬೆಚ್ಚದ ಬೆರಗುವುದಲ್ಲಿ ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತಿಲ್ವೇನು? ಸರಿಯಾದ ಸಮಯಕ್ಕೆ ಬಂದೆ. ಅರ್ಜುನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ತಿಳಿಸಲಿದ್ದು ಬಹುದಿನದಿಂದ ನಿರೀಕ್ಷಿಸಿದನು. ಈಗ ನಿಮ್ಮಿರುವರ ಮುಂದೆ ಹೇಳುವೆನು. ಈ ಸಂಧಿಯ ವಿಷಯವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಆದರೆ ಪಾಂಡವರ ದಾಸ್ಯ ವೃತ್ತಿಯನ್ನು ನಾನು ಭ್ರಾಂತವೆಂದೇ ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆ ಮುಂದೆ ಸುದ್ದಿ ಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆದಿಲ್ಲ. ಈ ವಿಷಯವು ನಿಮಗೆ ಸಹ್ಯವಾಗಿರಬಹುದು, ಆದರೆ ಈ ಭೀಮನು ಒಂದು ನಿಮಿಷವೂ ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಇವೆರಡನ್ನೂ ಬೇಡುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲವಾಗಿ ನಾಶ ಮಾಡಬಹುದು. ನೀವು ನಿಶ್ಚಿತೆಯಿಂದ ಸಂಧಿ ಯಾಚನೆಯಲ್ಲಿ ತೊಡಗಿರಿ. ನನಗೆ ತೋರಿಸಿದ್ದನ್ನು ನಾನು ಮಾಡದಿರುವುದಿಲ್ಲ.
ಪಾಂಚಾಲಿ ಧರ್ಮವೆಂದು ಹಂಬಲಿಸುತ್ತ ಧರ್ಮವನ್ನು ಮರೆಯುವುದು ಉಚಿತವೇ, ನ್ಯಾಯವೇ? ನೀವೇ ಹೇಳಿ ಸ್ವಾಮಿ. ಶಾಂತಿ ರಕ್ಷಣೆಯು ಕ್ಷತ್ರಿಯನ ಧರ್ಮವಲ್ಲವೇ? ಒಂದು ವೇಳೆ ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ಆ ವಿಚಾರಗಳಿಗಾಗಿ ನಾವೇ ದುಃಖಿಸಬೇಕಾಗಿರುವುದು. ಅದಕ್ಕಾಗಿ ಎದರಿ ನಾವು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಗೌಮ್ಯರನ್ನು ಸಂಧಿಗಾಗಿ ಕಳಿಸಿ ಅಪಮಾನ ಮಾಡಿದೆ. ಈಗ ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನನ್ನ ಪುನಃ ಕಳಿಸಿ ಅಪಮಾನಕ್ಕೆ ಈಡು ಮಾಡುತ್ತಿದ್ದಿರಲ್ಲ ಎಂಬುದೇ ನನ್ನ ಚಿಂತೆ ಆಗಿದೆ ಸ್ವಾಮಿ. ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನಮ್ಮಣ್ಣನಾದ ಯದುಪತಿ ಅವನು ನೋಡುತ್ತಾ ಇತ್ತಲೇ ಬರುವಂತಿದೆ. ಅವರು ಬಂದ ನಂತರ ರಾಜ್ಯಸಭೆಯ ವಿಚಾರವನ್ನು ತಿಳಿದು ಅನಂತರ ಹೋಗಿವರಂತೆ. ಪರಮಾತ್ಮ, ನಾನು ಇಲ್ಲಿಂದಲೇ ವಂದಿಸುವೆನು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಅಂದರೆ ಎಲ್ಲವೂ ಸಮರ್ಪಕವಾಗಿ ಭೀಷ್ಮ ಸತ್ಕರಿಸಿದರು. ಸಂಧಿಯ ವಿಚಾರವು ನಡೆಯುತ್ತೆ ಪರಮಾತ್ಮ. ಪಾಂಚಾಲಿ, ನಾನಿಲ್ಲಿರುವುದು ಉಚಿತವಲ್ಲ. ಈ ಸಂಧಿಯ ಫಲಾಫಲ ಕೇಳಿದ್ರಿಂದ ನನಗಾಗುವ ಯಾವ ಪ್ರಯೋಜನವಿಲ್ಲ. ನಮ್ಮಣ್ಣನ ಮಾತು ಮುಗಿಯಲಿ. ನನ್ನ ತಾಳ್ಮೆ ಮುಗಿದು ಹೋಗುವುದು. ಪರಮಾತ್ಮ, ಮುಂದೆ ನಾನಿನ್ನು ತಡೆಯಲಾರೆ ರುಕ್ಮಿಣೀಪತಿ. ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಐತೆ. ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಲ್ಲಿ ಅರ್ಜುನನಿಗೆ ಬಯಲುಪಡಿಸಿದೆ. ಈ ಸಂಧಿಯ ವಿಷಯದಲ್ಲಿ ನಮ್ಮೈವರಿಗೂ ಸೀರೆಯನ್ನು ಉಡಿಸಲು ಅಪೇಕ್ಷಿಸಿವೆ ಯಾದವಾಗ್ರಣಿ. ಏಕೆ ಈ ಪಾಂಡುಪುತ್ರನ ಮೇಲೆ ನಿನಗೆ ಇಷ್ಟು ಆಕ್ರೋಶ? ನಿನಗಿಷ್ಟೊಂದು ಅಸಹನೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನಾನು ಹೇಳುವ ಮಾತನ್ನು ಸಂಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ್ಯ ಶೂನ್ಯವಾದ ಈ ಸಂಧಾನದೊಡನೆ ಈ ಭೀಮನಿಗೆಂತಹ ಸಂಬಂಧ ಇರುವುದಯ್ಯ, ಇರುವುದು ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಪರಮಾತ್ಮ, ಮುಂದೇನಾಯಿತು? ಧರ್ಮನಂದನ, ನಿಮ್ಮ ಸಂದೇಶವನ್ನು ರಾಜ್ಯಸಭೆಗೆ ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಭೀಷ್ಮ, ದ್ರೋಣ ಮುಂತಾದವರು. ದುರ್ಯೋಧನ ಆತನು ಸಹ. ಈ ದುರ್ವಾರ್ತೆಯನ್ನು ಕೇಳುವುದೇ ನಿನ್ನ ಇಚ್ಛೆ ಆಯಿತಾ? ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ಈ ಅಪೌರುಷ ಫಲಗಳನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಈ ಭೀಮನಿಗೆ ಯಾವ ಭಾಗವೂ ಬೇಡ. ಯಾಗ್ರಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಪ್ರತಿಜ್ಞಾವಾಕ್ಯ
ರಾಕ್ಷಸಿಯನ್ನು ಆಳಲು ಹೇಗೆ ತಾನೇ ಸಾಧ್ಯವಾಗುತ್ತೋ? ಸುಮ್ಮನೆ ನನ್ನನ್ನು ಕಾಡಿಸಬೇಡ ಕೃಷ್ಣ. ಈ ಸಂಧಿಯು ನನ್ನ ಒಪ್ಪಲಾಗದು. ಉದಯ ಭೀಮಸೇನ ಇರುವುದು ನಿನಗೊಪ್ಪುವ ವಿಚಾರವನ್ನು ಇರುವುದು. ಆ ದುರ್ಯೋಧನನಿಗೆ ಒಂದು ಪ್ರಿಯವಾದ ಸಂದೇಶವನ್ನು ತಿಳಿಸಿದ. ಏನು ದುರ್ಯೋಧನ ಸಂದೇಶ? ಹಾಗಾದರೆ ಇದು ಸಂಧಿ ಆಗಲಾರದು. ಹೇಳು ಹೇಳು ಪರಮಾತ್ಮ. ಭೀಮಸೇನ, ಅದನ್ನು ಕೇಳುವ ಇಚ್ಛೆ ನಿನಗಿದ್ದರೆ ನೀನು ನನ್ನ ಬಳಿ ಕೈ ಕಟ್ಟಿಕೊಂಡು ಈ ಕುಳಿತುಕೊಳ್ಳಬೇಕು. ಪರಿಹಾಸ್ಯವೇಕೆ ಕೃಷ್ಣ? ಪರಿಹಾಸ್ಯ ಅಲ್ಲ ಭೀಮಸೇನ, ನಿನ್ನನ್ನು ಕಂಡ ನನಗೆ ಅಷ್ಟೊಂದು ಭಯ. ಭೀಮಸೇನ, ಪರಮಾತ್ಮ, ಆ ಗದೆಯನ್ನು ಸ್ವಲ್ಪ ದೂರವಾಗಿಟ್ಟು ಈ ನನ್ನ ಪಾಶದಲ್ಲಿ ಕುಳಿತುಕೋ. ನಿನ್ನ ಆಜ್ಞೆಯಂತೆ ಆಗಲಿ ಪರಮಾತ್ಮ. ನಿನಗೆ ಪ್ರಿಯವಾದ ಸಂದೇಶವನ್ನು. ಭೀಮಸೇನ, ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಕ್ಷಣಕಾಲ ಮಾತ್ರ ಕೃಷ್ಣ. ಅರ್ಜುನ, ಪರಮಾತ್ಮ, ಈ ಗದೆಯನ್ನು ಸ್ವಲ್ಪ ಹಿಡಿದುಕೋ. ಬಿಡ. ಯಾಗಸೇನೆ, ಅಣ್ಣ, ನಾನು ಹೇಳಿದಂತೆ ಮಾಡಬೇಕಂಡೆ. ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆನೆ? ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವೆ ಅಣ್ಣ? ಹಾಗಾದರೆ ಹಾ. ತೆಗೆದುಕೋ. ಈ ಹಗ್ಗವು ನನಗೆ ಒಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿರುವುದು. ಈ ಹಗ್ಗದ ಸಹಾಯದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಿ ಅಗ್ನಿಸೇನಿ. ಅಣ್ಣ, ಇದೇನು ಪರಿಹಾಸ್ಯವೇನು? ಪರಿಹಾಸದಲ್ಲಿ ಅಗ್ನಿಸೇನಿ, ನೀನು ಶತ್ರುಗಳ ಎಡಗುಡಿಯನ್ನು ಬಿಚ್ಚುವುದರಲ್ಲಿ ಮಹಾ ಪಂಡಿತೆಯಂತೆ. ಆಹಾ, ಅದರಂತೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಬಂಧಿಸು ಭೀಮಸೇನ. ಪರಮಾತ್ಮ, ಆ ವಿಷಯವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಪರಮಾತ್ಮನು ಹೇಳಿದಂತೆ ನನ್ನ ಕರಗಳನ್ನು ಶೀಘ್ರವಾಗಿ ಬಂಧಿಸು. ಯುಧಿಷ್ಠಿರ, ಅರ್ಜುನ, ಪರಮಾತ್ಮ, ಯಾಜ್ಞಸೇನಿ, ಅಣ್ಣ, ರುಕೋದರ, ಪರಮಾತ್ಮ, ಈಗ ಕೇಳಿರೆಲ್ಲರೂ ಭೀಮಸೇನನ್ನು ಬಂಧಿಸಿರುವ ಹಗ್ಗದಿಂದ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯ? ಏನು ಈ ಹಗ್ಗದಿಂದ ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು ಬಂಧಿಸಿದ್ದಾರೆ? ಯಾರು ಯಾರು ಈ ದುರ್ಕಾರ್ಯವನ್ನು ಮಾಡಿದವರು? ಮತ್ತಿನ್ಯಾರು ಭೀಮಸೇನ? ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕೆಲಸವನ್ನು ಮಾಡಿದನು. ಬೇಡ, ಇಂತಹ ಬರ್ತೀನಿ, ಕುಂತಿಗೆ ಬರ್ಬೇಕಲ್ಲ. ಅವರಿಗಲ್ಲದೆ ಮತ್ತಿನ್ಯಾರಿಗೆ ಮಾಡಲು ಸಾಧ್ಯ ಭೀಮಸೇನ? ಆ ದುರ್ಯೋಧನ ಸೀರೆ ತೆಗಿ. ಒಯ್, ಕಾಫಿ ಮಾಡಿಲ್ಲ. ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಈ ದುರ್ಕಾರ್ಯವನ್ನು ಮಾಡಿದವರು? ದುರಭಿಮಾನಿಯಾದ ದುರ್ಯೋಧನ ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯ ಮಾಡಿದನು. ಇಂತಹ ಮಾತ್ಕಾರನು ಅವರಿಗಲ್ಲದೆ ಮತ್ತಿನ್ಯಾರಿಗೆ ಮಾಡಲು ಸಾಧ್ಯ ಭೀಮಸೇನ? ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಅಭಿಮತವೇನು? ಇಷ್ಟು ಮಾತ್ರ ಅಲ್ಲ ಭೀಮಸೇನ, ಆ ದುರ್ಯೋಧನಿಂದ ಸಂದೇಶ ಕೊಟ್ಟ ಉತ್ತರವನ್ನು ಹೇಳುತ್ತೇನೆ ಕೇಳಿ. ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬಂದಿಯೇಕೆ? ದುಡುಕುತ್ತ ನುಡಿದ ಕೌರವನು ಹಿಡಿಂಬ ಬಂದಿಯೇಕೆ? ಕಡೆಗೂ ಯುದ್ಧವ ಗೈವೆ ಕೊಡೆ ನಾನು ರಾಜ.
ಧರ್ಮಸೇನ 5 ಗ್ರಾಮಗಳಿರಲಿ 5 ಮಾರು ಭೂಮಿಯನ್ನು ಕೊಡುವುದಿಲ್ಲ ಎಂದು ತಿರಸ್ಕರಿಸಿಬಿಟ್ಟ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಬಂಧನದಲ್ಲಿ, ವೀರರಥಿಕರ ಮಹಾಘೋಷದಲ್ಲಿ ಎಂದು ಹೇಳಿದನು ಭೀಮಸೇನ. ಧರ್ಮನಂದನ, ಇದಕ್ಕೆ ನಿನ್ನ ಅಭಿಪ್ರಾಯ? ಯುದ್ಧವು ನಡೆಯಲೇಬೇಕು. ಪರಮಾತ್ಮ ನೀನೇ ತಿಳಿದಿರುವೆ. ಈ ಯುದ್ಧವನ್ನು ನಾನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದವನೆಂದು ನನ್ನ ನಿರೀಕ್ಷೆಗಳನ್ನೆಲ್ಲ ಮೀರಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಅಗ್ರಜ, ಯುಧಿಷ್ಠಿರ, ಧರ್ಮರಾಯ, ನೀನಾದರೂ ಬಿಚ್ಚು. ನೀನೆಲ್ಲಿ ಬಿಚ್ಚಿ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಧರ್ಮ ಧರ್ಮ ಎಂದು ಹಂಬಲಿಸಿದ ನೀನು ಅಪಧರ್ಮದ ಕೊಟ್ಟು ಅರ್ಜುನ, ಬಲ್ಗುಣ, ಕಿರೀಟಿ, ನೀನಾದರೂ ಕರೆಗಳು ಬಿಚ್ಚು. ನೀನೆಲ್ಲಿ ಬಿಚ್ಚಿ ವಿರಾಟನ ಆಸ್ಥಾನದಲ್ಲಿ ತುಂಬಿದ ಸಭೆಯಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಕ್ಕ ದೈ ಎಂದು ನಾಟ್ಯ ಕಲಿಸಿದವಲ್ಲವೇ? ನನಗೆ ಉಳಿದಿರುವ ಒಂದೇ ದಾರಿ, ರತ್ನ ಮುಕುಟಧಾರಿ ಶ್ರೀಕೃಷ್ಣ ಪರಮಾತ್ಮ. ನೀನಾದರೂ ನನ್ನ ಕರೆಗಳನ್ನು ಬಿಚ್ಚು. ನೀನೆಲ್ಲಿ ಬಿಚ್ಚಿ ರಾಧಾ ರುಕ್ಮಿಣರೊಡನೆ ಸರಪ ಸಲ್ಲಾಪವಾಡುತ್ತಾ ಲೋಕದ ಕಾಳಿಗೆಯನ್ನು ಮರೆತ ನೀನು ನನ್ನ ಕರೆಗಳನ್ನು ಇಲ್ಲ ಇಲ್ಲ. ಸಾವಿರ ಆನೆ ಬಲವುಳ್ಳ ರುದ್ರ ಸಂಭೂತನಾದ ಈ ಜಗಚ್ಚಂಡಿ ಭೀಮನ ಬಿಚ್ಚಿಕೊಳ್ಳುವ ಎಲ್ಲಿ ಎಲ್ಲಿ ನಮಗಡೆ ಈಗ ಕೇಳಿ ಈ ಭೀಮನ ಪ್ರತಿಜ್ಞಾ ವಾಕ್ಯಗಳನ್ನು.
ಅತಿ ಭಯಂಕರವಾದ